ಬೆಳಿಗ್ಗೆ ಕೊಳಲನ್ನ ಕಹಳೆ ತರ ಊದ್ಕೊಂಡು ಕೂತವನೆ. ಯೋ ಪುಂಗಿ ದಾಸ ನಿಲ್ಸಯ್ಯ, ಏನ್ ಬೆಳಿಗ್ಗೆ ಆರ್ಕೆಸ್ಟ್ರಾ ಶುರು ಮಾಡ್ಕೊಂಡ್ಬಿಟ್ಯಾ? ನನಗೆ ಅಲ್ಲಿ ನಿದ್ದೆ ಮಾಡಕ್ ಆಗ್ತಿಲ್ಲ. ಪಕ್ಷಿಗಳನ್ನ ಎಬ್ಬಿಸ್ತಾ ಇದ್ದೆ. ಯೋ ಪಕ್ಷಿಗಳನ್ನ ಎಬ್ಸೋ ಬದಲು ಹೋಗಿ ನಮ್ಮ ರಾಜಕೀಯ ಪುಡಾರಿಗಳನ್ನ ಎಬ್ಸೋ, ದೇಶಕ್ಕೆ ಒಳ್ಳೇದಾಗತ್ತೆ. ಹಲೋ, ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ನಮ್ಮಲ್ಲಿ ಇಟ್ಕೊಂಬೇಡ ನೀನು. ಓ ಇದು ನಿಂದೆ ಮನೆ ಅಲ್ವಾ? ಏನಾರ ಮಾಡ್ಕೊಂಡು ಹೋಗು. ಗುಡ್ ಮಾರ್ನಿಂಗ್. ಹುಡುಗಿ ವಯಸ್ಸಲ್ಲೆಲ್ಲ ಮಾತಾಡ್ತೀಯಾ? ನಮಸ್ತೆ ಅಣ್ಣ. ನಿಮಗ್ ತಿಂಡಿ ತಗೊಂಡ್ ಬಂದೆ, ಅತ್ತಿಗೆ ಮನೇಲಿ ಇಲ್ವಲ್ಲ. ಇದೇನಿದೆ 2 ತಟ್ಟೆ? ಇದ್ರ ಅವಶ್ಯಕತೆ ನಮಗಿಲ್ಲ. ನಮ್ ರೆಗ್ಯುಲರ್ ಫುಡ್ ಬ್ರೆಡ್ ಬಟರ್ನ ಅವಳು ಫ್ರಿಡ್ಜಲ್ಲಿ ಇಟ್ಟೇ ಇರ್ತೀನಿ. ಬರ್ತಿದ್ದಂಗೆ ಶುರು ಹಚ್ಕೊಂಡ್ಬಿಟ್ಟ ರಾಸ್ಲೀಲೆಗಳನ್ನ. ಇನ್ನು ಈ ಮನೇಲಿ ಏನೇನು ನೋಡ್ಬೇಕು ನಾನು. ಇಲ್ಲಿ ಬೆಣ್ಣೆ ಇತ್ತಲ್ಲ, ಎಲ್ಲೋಯ್ತು? ಅರ್ಧ ಕೆಜಿ ಬೆಣ್ಣೆ ಇತ್ತು, ಅದ್ರಲ್ಲಿ ಫುಲ್ ಖಾಲಿ ಮಾಡ್ಬಿಟ್ಯಾ? ಇನ್ನೂ ಇದೆಯಲ್ಲ, ಸ್ವಲ್ಪನೇ ತಿಂತಾ ಇದ್ದೀನಿ. ಹೌದು, ನಿಮ್ಮ ಬೆಣ್ಣೆಲಿ ಉಪ್ಪು ಜಾಸ್ತಿ ಅಲ್ಲ? ನಾಟ್ ವೆರಿ ಪ್ಯೂರ್. ನೀವೊಬ್ರೇ ಬಂದಿದ್ದೀರಾ ಅಥವಾ ನಿಮ್ ಹೆಂಡತಿನೂ ಬಂದಿದ್ದಾರಾ? ಅಯ್ಯೋ, 16,000 ಇದ್ದಾರೆ, ಹೇಗೆ ಕರ್ಕೊಂಬರೋದು? ಏನಂದೆ? 16,000 ಇದೆಯಲ್ಲ ಏರ್ ಫೇರ್, ಅದನ್ನ ಹಾಕಿ ಹೇಗೆ ಕರ್ಕೊಂಬರೋದು ಅಂತ ಅಷ್ಟೇ. ಎಲ್ಲಿದ್ದಾರೆ ಅವರು? ಅವಳೊಂಥರ ಚಂಚಲೆ. ಕೆಲವೊಮ್ಮೆ ಶೋಲಾಪುರ್, ಬೃಂದಾವನ, ದ್ವಾರಕೆ, ಉಡುಪಿ, ಕೆಲವೊಮ್ಮೆ ತಿರುಪತಿ. ಆಕ್ಚುಲಿ ಅವಳು ಎಲ್ಲಿರ್ತಾಳೆ ಅನ್ನೋದು ನನಗೆ ಗೊತ್ತಿರಲ್ಲ. ಅವನ ಡೈಲಿ ಬೇಸಿಸ್. ಅಮ್ಮ, ಇವನ್ ಭಯಂಕರ ಓಲ್ಡ್ ಮಾಸ್ಟರ್. ನೀವು ಹೊರಡಿ. ಕೊಡಿಲಿ, ಅದು ಕೊಡಿ. ತಗೊಳ್ಳಿ. ಆಲ್ರೆಡಿ ಅರ್ಧ ಕೆಜಿ ಬೆಣ್ಣೆ ನುಂಗಿದ್ಯಾ, ಅದ್ರ ಜೊತೆಲಿ 2 ಪ್ಲೇಟ್ ತಿಂಡಿನ. ಹೊಟ್ಟೆ ಹಾಳಾಗೋಗುತ್ತಯ್ಯ. ನನಗೇನು ಆಗಲ್ಲ. ಯಾಕಪ್ಪ? ಅನ್ನದ ಸ್ವರೂಪನೇ ನಾನು. ಏನ್ ಹೇಳಿದೆ ನಾನು? ದಯವಿಟ್ಟು ಹೊರಡಿ ನೀವು. ಎಂತೆಂತವ್ರು ತಗೊಳಕಂತಾರಪ್ಪ ನಮಗ್ ಬಂದು. ಹಲೋ, ಏನು ಮನೆ ಹೊರಗಡೆನಾ? ಯಾವಾಗ ದೇವ್ರ ಮೇಲೆ ಕೇಸ್ ಹಾಕಿದ್ರು ಒಂಟಿ ಆಗೋದು. ಗೆಲುವು ಬೇಕು ಅಂದಾಗ ಹಿಡಿಯೋ ದಾರಿ ಕಷ್ಟನೇ. ಆ ದಾರಿ ಹಿಡಿಯೋರು ಯಾವಾಗಲೂ ಒಂಟಿಯಾಗಿ ಇರ್ತಾರೆ. ಅವಲಕ್ಕಿ ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು. ಹಲೋ ಸರ್, ನಾವು ನ್ಯೂಸ್ ಚಾನೆಲ್ ಇಂದ ಬಂದಿದ್ದೀವಿ. ದಯವಿಟ್ಟು ನಿಮ್ದು ಒಂದೇ ಒಂದು ಇಂಟರ್ವ್ಯೂ ತಗೋಬೋದಾ ಪ್ಲೀಸ್ ಸರ್? ನಿಮ್ಮ ತೆವಲಿಗೆ ನಮ್ಮನ್ನ ರೇಷನ್ ತರ ಯೂಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇದೆಲ್ಲ ಪಬ್ಲಿಸಿಟಿ ಕಾಯ್ಕೊಂಡಿರ್ತಾರೆ ನೋಡಿ, ಯಾರ ಸ್ವಾಮಿಗಳು, ಪೊಲಿಟಿಷಿಯನ್, ಅವ್ರ ಹತ್ರ ಹೋಗಿ ಇಟ್ಕೊಳ್ಳಿ. ಹೋಗಿ ಪ್ಲೀಸ್ ಸರ್. ಹೋಗ್ರಿ ಸುಮ್ನೆ. ನೋಡಿ, ಲಾಯರ್ ಅಕ್ಬರ್ ಖಾನ್ ಮನೆ ಎಲ್ಲಿದೆ? ಅದಮ್ಮ ಹಿಂಗೇ ಹೋಗಿ ಸೀದಾ ಹೋಗಿ ರೈಟಿಗೆ ತಿರುಗಿ, ಹಂಗೇ ಲೆಫ್ಟಿಗೆ ತಿರುಗಿ, ಅಲ್ಲೊಂದು ಬಾರ್ ಸಿಗುತ್ತೆ ಪಕ್ಕದ್ದೇ. ತುಂಬಾ ಉಪಕಾರ ಆಯ್ತು. ಒಳ್ಳೆ. ಅರೆ ಭಯ್ಯ, ಇಲ್ಲಿ ಲಾಯರ್ಗೆ ಅಕ್ಬರ್ಗೆ ಮನೆ ಆಯ್ತಲ್ಲ, ಅದು ಎಲ್ಲಿಗೆ ಬರ್ತೈತೆ? ಹೋಗಿ ಮುಂದಕ್ಕೆ ಹೋಗಿ ರೈಟಿಗೆ ತಿರುಗು, ಲೆಫ್ಟಿಗೆ ತಿರುಗು, ಅಲ್ಲೇ ಬರ್ತೈತೆ. ಲಾಯರ್ ಅಕ್ಬರ್ ಅವ್ರ ಮನೆ ಎಲ್ಲಿದೆ ಸರ್? ಲಾಯರ್ ಅಕ್ಬರ್ ಖಾನ್ ಮನೆ ಎಲ್ಲಣ್ಣ? ಅಕ್ಬರ್ ಸಾಬ್ ಮನೆ ಎಲ್ಲಣ್ಣ? 170 ಲೆಟರ್ಸು, ಸಾಕಷ್ಟು ಫೋನ್ ಕಾಲ್ಸು, ಚೆನ್ನೈ, ಗುಜರಾತ್ ಜನರಿಂದ ಕ್ಲೇಮ್ಸು. ಅವರೆಲ್ಲರ ರಿಕ್ವೆಸ್ಟು ಅವ್ರ ಕೇಸ್ನ ನೀವು ವಾದ ಮಾಡಬೇಕು ಅಂತ. ಸನ್, 3 ವರ್ಷಗಳ ಹಿಂದೆ ಭೂಕಂಪ ಆಗಿ ನಮ್ಮನೆ ಬಿದ್ದೋಯ್ತು. ಅದರಲ್ಲಿ ನನ್ನ ಮಗ, ಸೊಸೆ ಸತ್ತು ಹೋದರು. ಇವನು ನನ್ನ ಮೊಮ್ಮಗ. ಇವನ ಹಾರ್ಟ್ ಆಪರೇಷನ್ಗೆ ಇನ್ಶೂರೆನ್ಸ್ ಹಣ ಸಿಕ್ಕಿದರೆ ತುಂಬಾ ಉಪಕಾರ ಆಗುತ್ತದೆ ಸನ್. ಇವನ ಹೆಸರು ಅಸ್ಲಂ. ಕಳೆದ ಚೆನ್ನೈ ಸುನಾಮಿಯಲ್ಲಿ ಎಲ್ಲ ಕಳ್ಕೊಂಡ. ಅವನ ತಂಗಿ ಮದುವೆಗೆ ಅಂತ ಕೂಡಿಟ್ಟಿದ್ದ ಹಣ ನೀರಲ್ಲಿ ಕೊಚ್ಚೋಯ್ತು. ನೀವು ದೇವ್ರ ಮೇಲೆ ಕೇಸ್ ಹಾಕಿದ್ದೀರಾ? ನಾವು ಕೇಸು ಹಾಕ್ಬಿಟ್ರೆ ಮೌಲಿ ಸಾಬು ನಮ್ಮನ್ನ ಧರ್ಮದಿಂದ ಆಚೆ ಹಾಕ್ಬಿಡ್ತಾರೆ. ನಿಮ್ ಮನೆ, ಮಠ, ಹೆಂಡತಿ, ಮಕ್ಕಳನ್ನ ಕಳ್ಕೊಂಡಾಗ ನಿಮ್ ಮೌಲಿ ಸಾಬ್ ನಿಮ್ಗೇನಾರ ಪರಿಹಾರ ಕೊಟ್ರ? ಇಲ್ಲ ಬಾಯ್. ಧರ್ಮನ ಮನುಷ್ಯ ಮಾಡಿರೋದು, ಧರ್ಮ ಮನುಷ್ಯನ ಮಾಡೋದು. ಹಲೋ ರೀ, ನನ್ನ ಮಾತು ಕೇಳಿ. ಈಗಲೂ ಕಾಲ ಮಿಂಚಿಲ್ಲ. ಕೇಸ್ ವಾಪಸ್ ತಗೊಳ್ಳಿ. ನಿಮ್ಮ ಹಠದಿಂದ ಯಾರಿಗೂ ಒಳ್ಳೇದಾಗಲ್ಲ. ತಗೊಂತೀನಿ. ಅಕ್ಬರ್ ಬಾಯ್, ಇವರೆಲ್ಲರದು ನೋಟಿಸ್ ಕೊಡಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಟೈಪ್ ಮಾಡೋ ಅಷ್ಟು. ಏನಪ್ಪ ಈ ರೋಡಲ್ಲಿ ಬರ್ತಾ ಇದ್ಯಾ? ಈ ರೋಡಲ್ಲಿ ಎಷ್ಟು ಭಕ್ತರಿದಾರಂತ ತೋರ್ಸಕ್ಕೆ ಬಾ. ಭಕ್ತರ? ನನ್ನ ಹೆಂಡತಿ ಮನೆ. ಇದೇ ಅಪ್ಪ ನನ್ನ ಹೆಂಡತಿ ಮನೆ. ನಿಲ್ಸು ನಿಲ್ಸು ನಿಲ್ಸು.
ಇದೇ ನೋಡಪ್ಪ ನನ್ನ ಹೆಂಡತಿ ಮನೆ. ಹೆಂಡತಿ ಮನೆ ಹೇಗಾಯ್ತು? ತವ್ರ ಮನೆ ಆಯ್ತಲ್ಲ. ನೀನಿರೋ ತಾನೆ ಹೆಂಡತಿ ಮನೆ. ಆಹಾ ಎಂತ ಮಾತಾಡಿದೀಯ, ನಿನಗಿರೋ ಬುದ್ಧಿ ನನ್ನ ಹೆಂಡತಿಗಿಲ್ವೇ? ಸುಕನ್ಯಾ, ಸುಕನ್ಯಾ. ಸ್ವಲ್ಪ ಜೋರಾಗಿ ಕೂಗಿದ್ರೆ ಕೇಳಿಸ್ಬೋದೇನೋ? ಜೋರಾಗಿ ಕೂಗಿದ್ರೆ ನನ್ನ ಹೆಂಡತಿ ಅಲ್ಲ, ಅಕ್ಕಪಕ್ಕದ ಮನೆಯವ್ರ ಹೆಂಡತಿ ಎಲ್ಲ ಬಂದ್ಬಿಡ್ತಾರೆ. ಸುಮ್ಮನೆರಪ್ಪ. ಛೇ, ಸೆಕ್ಯೂರಿಟಿ ಇಟ್ಕೊಬೇಕಲ್ಲ ಅಂತ ಇಷ್ಟು ದೊಡ್ಡ ಗೇಟ್ ಬೇರೆ ಕಟ್ಸ್ಬಿಟ್ಟಿದೆ ನಮ್ಮ ಮಾವ. ದೇವ್ರು, ಒಂದು ನಿಮಿಷ ಬರ್ತೀಯಾ ಇಲ್ಲಿ? ಏನು? ಒಂದು ನಿಮಿಷ ಬಾ, ಇಲ್ಲಿ ಹೇಳ್ತೀನಿ. ಓಕೆ. ಏನಿಲ್ಲ, ನಂಗೆ ಕಾಲು ಹಿಡ್ಕೊಂಡು ಸ್ವಲ್ಪ ಹಿಂಗೆ ಪುಷ್ ಕೊಟ್ಬಿಡು, ಜಂಪ್ ಹೊಡೆದು ಬಿಡ್ತೀನಿ ಗೇಟ್. ನೋಡಿದ್ರ, ದೇವ್ರನ್ನ ಎದುರಾಕೊಂಡಿದ್ದಕ್ಕೆ ನಿಮ್ಮಕ್ಕ ನೋಡೋಕ್ಕೂ ನೀವು ಕಳ್ಳನ್ ಥರ ಬರ್ಬೇಕಾಯ್ತು. ಇದೆಲ್ಲ ನಿಮ್ಗೆ ಅವಮಾನ ಅಂತ ಅನ್ಸಲ್ವಾ? ಸುಕನ್ಯಾ, ನಾನು ಹೊರಗಿನವ್ರಿಗಿಂತ ನನ್ನ ಮನೆಯವ್ರು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ನೋವೇ ಜಾಸ್ತಿ ಇದೆ. ನಿನಗೆ ನನ್ನ ಮೇಲೆ ಕೋಪ ಇದ್ರೆ ಎರಡೇಟ್ ಹೊಡೆದ್ಬಿಡು, ಬೈದ್ಬಿಡು. ಆದ್ರೆ ನಿನ್ನ ಪಾಪುನ ಬಿಟ್ಟು ಬದುಕೋ ಶಕ್ತಿ ನನ್ನಲ್ಲಿಲ್ಲ ಸುಕನ್ಯಾ. ನಿಮಗ್ ನಾವು ಬೇಕು ಅಂದ್ರೆ ಕೇಸ್ ವಾಪಸ್ ತಗೊಳ್ಳಿ. ಸುಕನ್ಯಾ, ನಾನು ಒಬ್ನೇ ಇದ್ದಿದ್ರೆ ಈ ಕ್ಷಣದಲ್ಲಿ ಈ ಕೇಸ್ನ ವಾಪಸ್ ತಗೊಂತಿದ್ದೆ. ಆದ್ರೆ ಈಗ ಪರಿಸ್ಥಿತಿ ಆ ಥರ ಇಲ್ಲ ಸುಕನ್ಯಾ. ಈ ಕೇಸಲ್ಲಿ ನಾನು ಒಬ್ನೇ ಇಲ್ಲ, ನನ್ನ ಹಿಂದೆ ತುಂಬಾ ಜನಗಳ ಕುಟುಂಬಗಳಿದಾವೆ. ಏನೇ ಆದ್ರೂ ನಾನು ಈ ಕೇಸ್ನ ವಾಪಸ್ ತಗೊಳಕ್ ಆಗಲ್ಲ ಸುಕನ್ಯಾ.